ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ವ್ಲಾಗ್. ಸೊ ಗೈಸ್, ನಾನು ಇವತ್ತಿದ್ದೀನಿ ಗೋಕರ್ಣದ ರೈಲ್ವೆ ಸ್ಟೇಷನ್ ಅಲ್ಲಿ. ಸೊ ಇವತ್ತು ಗೋಕರ್ಣ ದೇವಸ್ಥಾನನ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಹೋಗೋಣ ಅಂತೇಳಿ ಸೊ ಇವತ್ತು ಗೋಕರ್ಣ ಬಂದಿದ್ದೀನಿ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ನಾನು ಇವಾಗ ಇದ್ದೀನಿ ಗೋಕರ್ಣ ರೈಲ್ವೆ ಸ್ಟೇಷನ್ ಅಲ್ಲಿ. ಸೊ ಇಲ್ಲಿಂದ ಬಂದ್ಬಿಟ್ಟು 10 ಕಿಲೋಮೀಟರ್ ಆಗುತ್ತೆ ಗೋಕರ್ಣ ಟೆಂಪಲ್ಗೆ. ಸೊ ಬನ್ನಿ, ನಿಮಗೆ ಇನ್ನೂ ಅಲ್ಲಿ ಏನೇನು ಹೆಂಗೆ ಹೋಗೋದು ಅನ್ನೋದನ್ನ ಪೂರ್ತಿಯಾಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಗೈಸ್, ನಾವು ಗೋಕರ್ಣಕ್ಕೆ ಬಸ್ಸಲ್ಲೂ ಬರ್ಬೋದು, ಟ್ರೈನಲ್ಲೂ ಬರ್ಬೋದು. ಟ್ರೈನಲ್ಲಿ ಬರ್ತೀವಿ ಅಂದರೆ ಬೆಂಗಳೂರಿಂದ 2 ಟ್ರೈನ್ ಇದೆ, ಪಂಚಗಂಗಾ ಎಕ್ಸ್ಪ್ರೆಸ್ ಮತ್ತೆ ಕಾರ್ವಾರ್ ಎಕ್ಸ್ಪ್ರೆಸ್ ಅಂತೇಳಿ. ಸೊ ಅದು ಬಂದ್ಬಿಟ್ಟು ಪಂಚಗಂಗಾ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಸಂಜೆ 6:50ಕ್ಕೆ ಬೆಂಗಳೂರಿಂದ ಹೊರಡುತ್ತೆ. ಸೊ ಗೋಕರ್ಣ ಬಂದ್ಬಿಟ್ಟು 7 ಗಂಟೆಗೆ ತಲುಪ್ತೀವಿ. ಸೊ ಅದು ಬಿಟ್ಟರೆ ಕಾರ್ವಾರ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಬೆಳಗಿನ ಜಾವ 7 ಗಂಟೆಗಳಿಂದ ಹೊರಡುತ್ತೆ ಯಶವಂತಪುರದಿಂದ. ಇಲ್ಲಿ ಬಂದ್ಬಿಟ್ಟು ರಾತ್ರಿ 9 ಗಂಟೆಗೆ ಬಂದು ರೀಚ್ ಆಗ್ತೀವಿ. ಸೊ ಅದು ಬಿಟ್ಟರೆ ಬಸ್ಸಲ್ಲಿ ಬರ್ತೀವಿ ಅಂದರೆ ನೀವು ಎಷ್ಟೊತ್ತಿಗಾರ ಬಂದ್ಬಿಡ್ಬೋದು ಗೋಕರ್ಣಕ್ಕೆ. ಸೊ ಗೋಕರ್ಣಕ್ಕೆ ಬಸ್ಸು ನಿಮಗೆ ಸಿಗುತ್ತೆ, ಬೆಂಗಳೂರಿಂದ ಬೇಕಾದಷ್ಟು ಇದೆ ಗೋಕರ್ಣಕ್ಕೆ ಹೋಗೋದಕ್ಕೆ. ಸೊ ಗೈಸ್, ನಾನು ಬಂದ್ಬಿಟ್ಟು ಬೆಳಗಿನ ಜಾವ 8 ತಲುಪಿದ್ದೆ ಗೋಕರ್ಣಕ್ಕೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿಗೆ ಬಂದ ತಕ್ಷಣ ಫಸ್ಟ್ ನಾವು ಗಣಪತಿ ದೇವರ ದರ್ಶನ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಅದಾದ್ಮೇಲೆ ನೀವು ಮಹಾಬಲೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ನಾನೀಗ ಗಣಪತಿ ದೇವರ ದರ್ಶನ ಮಾಡಕ್ಕಂತೇಳಿ ಎದುರುಗಡೆ ಬಂದಿದ್ದೀನಿ. ಸೊ ಗಣಪತಿ ದೇವರ ದರ್ಶನ ಮಾಡ್ಕೊಂಡಾದ್ಮೇಲೆ ಮಹಾಬಲೇಶ್ವರ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ನಾವಿವಾಗ ಹೋಗ್ತಾ ಇರೋದು ನೆಕ್ಸ್ಟ್ ಮಹಾಬಲೇಶ್ವರ ದೇವಸ್ಥಾನ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿ ಬಂದ್ಬಿಟ್ಟು ಇದಕ್ಕೆ 2 ಕಡೆಯಿಂದ ಅಲ್ಲಿ ಎಂಟ್ರಿ ಆಗಬಹುದು. ಸೊ ಫಸ್ಟ್ ಬಂದ್ಬಿಟ್ಟು ಇಲ್ಲಿಂದ ಎಂಟ್ರಿ ಆಗ್ತಿದ್ದೀನಿ. ಸೊ ನೋಡ್ತಾ ಇರಲ್ಲ, ಆಲ್ಮೋಸ್ಟ್ ಜನಗಳೆಲ್ಲ ಇಲ್ಲಿಂದಾನೇ ಎಂಟ್ರಿ ಆಗೋದು. ಸೊ ಇಲ್ಲಿಂದ ಆಲ್ಮೋಸ್ಟ್ ಎಲ್ಲ ಕ್ಯೂ ನಿಂತಿದ್ದಾರೆ. ಸೊ ಒಳಗೆ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಆಮೇಲೆ ಆತ್ಮಲಿಂಗನ ದರ್ಶನ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಅಂದ್ರೆ ಗೋಕರ್ಣ ದೇವರ ಆತ್ಮಲಿಂಗನ ಅಂದ್ರೆ ಮಹಾಬಲೇಶ್ವರ ದೇವರ ದರ್ಶನ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಇಲ್ಲಿ ಸ್ಪೆಷಲ್ ಏನಂದ್ರೆ ದೇವರ ದರ್ಶನಕ್ಕೆ ಹೋಗೋ ಟೈಮಲ್ಲಿ ನೀವು ಪ್ಯಾಂಟು ಚೂಡಿದಾರು ಆ ಥರದ್ದು ಏನು ಹಾಕೊಂಡು ಹೋಗೋಗಿಲ್ಲ, ಏನಿದ್ರು ಪಂಚೆ ಹಾಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ನಿಮಗೆ ದೇವ್ರ ದರ್ಶನಕ್ಕೆ ಹೋಗೋ ಟೈಮಲ್ಲೂ ಅಂದ್ರೆ ಇನ್ನೇನು ದಡದಲ್ಲಿ ಇದ್ರು ಕೂಡ ನಿಮಗೆ ವಾಪಸ್ ಕಳಿಸ್ತಾರೆ ಪಂಚೆ ಹಾಕೊಂಡು ಬರ್ಬೇಕಂತೇಳಿ. ಸೊ ಆ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಅಂದ್ರೆ ನಾನು ಆ ಥರ ಹೋಗಿ ವಾಪಸ್ ಬಂದಿದ್ದೀನಿ. ಗೈಸ್, ನೋಡ್ತಾ ಇದ್ದೀರಲ್ಲ, ಈ ಬೆಳ್ಳಿ ರಥದ ಮೇಲೆ ಬಂದ್ಬಿಟ್ಟು ಮಹಾಬಲೇಶ್ವರ ದೇವರನ್ನ ಕೂರಿಸಿ ರಥದ ಜಾತ್ರೆ ಟೈಮಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಜಾತ್ರೆ ಟೈಮಲ್ಲಿ ಮಾತ್ರ ಓಪನ್ ಆಗೋದು, ಬಾಕಿ ಟೈಮಲ್ಲಿ ಒಳಗಡೆನೇ ಇರುತ್ತೆ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ಗೋಕರ್ಣ ಮೈನ್ ಗರ್ಭಗುಡಿನ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದಕ್ಕಂತೂ ಬಿಡೋದಿಲ್ಲ. ಸೊ ನಾನು ದೂರದಿಂದಾನೇ ತೋರಿಸ್ತಾ ಇದ್ದೀನಿ, ಏನು ಕಾಣೋದಿಲ್ಲ, ಆದ್ರೂ ಗರ್ಭಗುಡಿಯನ್ನು ತೋರಿಸ್ತಿದ್ದೀನಿ. ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಗೈಸ್, ಏನು ಮಾಡಂಗಿಲ್ಲ. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಬೆಳಗಿನ ಜಾವನ ಇಷ್ಟೊಂದು ರಶ್ ಇದೆ. ಸೊ ನಾನು ಬಂದ್ಬಿಟ್ಟು ಬೆಳಗಿನ ಜಾವ ಬೇಗ ದೇವರ ದರ್ಶನ ಮಾಡ್ಬೇಕಂತೇಳಿ ಸ್ನಾನ ಮಾಡ್ಕೊಂಡು ಪಟ್ಟನಂಗೆ ಪಂಚೆ ಗಿಂಚೆ ಏನು ಹಾಕಿರಲಿಲ್ಲ, ಗೊತ್ತಿಲ್ಲದಂಗೆ ಹೋಗ್ಬಿಟ್ಟು ವಾಪಸ್ ಮತ್ತೆ ರಿಟರ್ನ್ ಬಂದ್ಬಿಟ್ಟು ಮತ್ತೆ ಪಂಚೆ ಎಲ್ಲ ಹಾಕೊಂಡು ಒಳಗೆ ಹೋಗಿದ್ದು. ಸೊ ಗೈಸ್, ನೋಡ್ತಾ ಇದ್ರಲ್ಲ, ಬೆಳಗಿನ ಜಾವ ಅಷ್ಟೊಂದು ರಶ್ ಇತ್ತು. ಸೊ ದೇವರ ದರ್ಶನ ಮಾಡ್ಕೊಂಡಾದ್ಮೇಲೆ ಹೊರಗಡೆ ಬಂದಿದ್ದು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇವಾಗ ನಾನು ದೇವರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೆ. ಸೊ ಗೈಸ್, ಇದರ ಬಲಭಾಗದಲ್ಲಿ ಹೋದ್ರೆ ನಾವು ನೆಕ್ಸ್ಟ್ ಗೋಕರ್ಣ ಬೀಚಿಗೆ ಹೋಗ್ತೀವಿ, ಮೈನ್ ಬೀಚಿಗೆ. ಮತ್ತೆ ಅದರ ಹಿಂಭಾಗದಲ್ಲಿ ಒಂದು ಬಾಗಲಿದೆ. ಸೊ ನೋಡ್ತಿದ್ರಲ್ಲ ಗೈಸ್, ಇದೆ ಅದರ ಹಿಂಭಾಗದ ಬಾಗಲು. ಸೊ ಈ ಬಾಗಿಲಿಂದನೂ ಕೂಡ ದೇವರ ದರ್ಶನಕ್ಕೆ ಹೋಗಬಹುದು. ಅಂದ್ರೆ ಮೈನ್ ಗೇಟ್ ಬಂದ್ಬಿಟ್ಟು ಇದೆ. ಸೊ ಅದರ ಎದುರುಗಡೆ ಬಂದ್ಬಿಟ್ಟು ಬೀಚ್ ಇದೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ಇದ್ದೀನಿ ಗೋಕರ್ಣದ ಮೈನ್ ಬೀಚ್ ಎದುರುಗಡೆ ಇದ್ದೀನಿ. ಸೊ ಇಲ್ಲಿಂದ ಬೀಚಿಗೆ ಏನೊಂದು 100 ಮೀಟರ್ ಆಗಲ್ಲ. ಸೊ ನೋಡ್ತಾ ಇದ್ರಲ್ಲ, ನಾನು ಇವಾಗ ಹೋಗ್ತಾ ಇದ್ದೀನಿ ಬೀಚಿಗೆ. ಸೊ ಬನ್ನಿ. ಸೊ ಗಾಯ್ಸ್, ಏನಂದ್ರೆ ಸ್ಪೆಷಲ್ ಈ ಗೋಕರ್ಣದ್ದು ವಿಶೇಷ ಏನಪ್ಪಾ ಅಂತಂದ್ರೆ, ರಾವಣ ಆತ್ಮಲಿಂಗನ ಇಸ್ಕೊಂಡು ಬರ್ಬೇಕಾದ್ರೆ, ಅಂದ್ರೆ ಶಿವನಿಂದ ಆತ್ಮಲಿಂಗನ ಇಸ್ಕೊಂಡು ಬರ್ಬೇಕಾದ್ರೆ ಗಣೇಶನ ಕೈಯಲ್ಲಿ ಕೊಟ್ಟಾಗ ಗಣೇಶ ಬಂದು ಆ ಇಟ್ಟಂತ ಸ್ಥಳನೇ ಈ ಗೋಕರ್ಣ. ಸೊ ಆ ಗೋಕರ್ಣದಲ್ಲಿ ಇಟ್ಟಾದ್ಮೇಲೆ ರಾವಣ ಬಂದ್ಬಿಟ್ಟು ಆ ಲಿಂಗನ 4ರಿಂದ 5 ಕಡೆ ಎಸಿತಾನೆ. ಸೊ ಅದರಲ್ಲಿ 1ನೇ ಪ್ಲೇಸು ಇದು ಕೂಡ ಗೋಕರ್ಣ. ಆಮೇಲೆ ಗೋಕರ್ಣ ಆದ್ಮೇಲೆ ಮುರುಡೇಶ್ವರ, ಧಾರೇಶ್ವರ, ಗುಣವಂತೇಶ್ವರ ಮತ್ತು ಇನ್ನೊಂದು ಪ್ಲೇಸ್ ಇದೆ, ಅದು ನನಗೆ ಗೊತ್ತಿಲ್ಲ. ಸೊ ಅದನ್ನ ನೆಕ್ಸ್ಟ್ ಅಂದ್ರೆ ನೀವು ಈ ಅಂದ್ರೆ ಈ 5 ಪ್ಲೇಸ್ಗಳನ್ನು ಕೂಡ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಒಂದಲ್ಲ ಒಂದಿನ. ಅಂದ್ರೆ ಇವಾಗ 2ನೇ ಪ್ಲೇಸಿಗೆ ಬಂದಿದ್ದೀನಿ. ಸೊ ಗಾಯ್ಸ್, ಇವಾಗ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೀನಿ ಬೀಚ್ ಹತ್ರ. ಸೊ ಬನ್ನಿ, ನೋಡ್ತಿದ್ರಲ್ಲ, ಇಲ್ಲಿ ಪಾರ್ಕಿಂಗ್ ಎಲ್ಲ ಮಸ್ತಾಗಿ ಜಾಗನೇ ಇದೆ ಬೀಚ್ ಹತ್ರ ಎದುರುಗಡೆ. ಸೊ ಗಾಯ್ಸ್, ಇಲ್ಲಿಂದ ನಾವು ಬೀಚಿಗೆ ಹೋಗೋಣ, ಬನ್ನಿ.
ಗಾಯ್ಸ್ ನಾನು ಇವಾಗಿದ್ದೀನಿ ಗೋಕರ್ಣದ ಮೈನ್ ಬೀಚ್ ಅಲ್ಲಿ. ಅಂದ್ರೆ ಈ ಬೀಚ್ ಒಂದೇ ಅಲ್ಲ, ಸೊ ಇಲ್ಲಿ ಬಂದ್ಬಿಟ್ಟು ರಾಮ್ ತೀರ್ಥ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಸೊ ಅಲ್ಲಿ ದೂರದಲ್ಲಿ ಕಾಣ್ತಿಲ್ಲ ಅದು, ಮತ್ತೆ ಇಲ್ಲಿಂದ ಮತ್ತೆ ರಾಮ್ ದೇವಸ್ಥಾನ ಒಂದಿದೆ. ಸೊ ಅದಾದ್ಮೇಲೆ ಈ ಬೀಚಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ, ಇಲ್ಲಿ ಯಾರ ತೀರೋಗಿರೋರು ಏನಾರ ಆ ತರ ಇದ್ರೆ ಅವರ ಬೂದಿನ ತಂದ್ಬಿಟ್ಟು ಇಲ್ಲಿ ನೀರೊಳಗೆ ಬಿಡ್ತಾರೆ. ಸೊ ಅದನ್ನ ನಿಮಗೆ ಕಣ್ಣಾರೆ ನಾನು ನೋಡಿರೋದನ್ನ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಈ ಬೀಚಲ್ಲಿ ಸ್ನಾನ ಮಾಡುವಾಗ ಭಾರಿ ಹುಷಾರಾಗಿ ಸ್ನಾನ ಮಾಡಬೇಕು. ಯಾಕಂದ್ರೆ ಅಲೆಗಳು ಬಂದು ಹಂಗೆ ಎಳ್ಕೊಂಡು ಹೋಗ್ಬಿಡ್ತವೆ, ಗೊತ್ತಾಗಲ್ಲ ಯಾವಾಗ ಯಾವ ತರ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಬಂದ್ಬಿಟ್ಟು ಅವರು ಬೂದಿ ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ನಲ್ಲ. ಸೊ ಬನ್ನಿ, ಅದನ್ನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ. ನೀವು ಬೂದಿಗಳನ್ನು ಅದೇನು ಸತ್ತಿರೋರು ಅದನ್ನು ಬಿಡಿ, ಬೇಜಾರೇನಿಲ್ಲ. ಆದರೆ ಜಾಸ್ತಿ ಆಳದಲ್ಲಿ ಹೋಗ್ಬಿಟ್ಟು ಬಿಡೋದು ಬೇಡ. ಸೊ ಇವರು ಬಂದ್ಬಿಟ್ಟು ನೋಡ್ತಿರಲ್ಲ, ಗಂಡ ಹೆಂಡತಿ ಬಂದಿದ್ರು. ಆದರೆ ಈ ಥರ ಸಾಹಸಕ್ಕೆಲ್ಲ ಕೈ ಹಾಕ್ಬಾರ್ದು ಅಂತ ನೋಡ್ತಾ ಇದ್ದೆ. ಅದನ್ನು ವಿಡಿಯೋನು ಮಾಡ್ಕೊಂಡಿದ್ದೆ, ಆದರೂ ಏನಾರು ಆಗಬಹುದೇನೋ ಅಂದ್ಕೊಂಡು. ಸದ್ಯಕ್ಕೆ ಅವ್ರಿಗೆ ಏನು ಆಗಿಲ್ಲ ಆ ಥರದ್ದು ಯಾವುದೇ ಥರದ್ದು. ಸೊ ಬನ್ನಿ ತೋರಿಸ್ತೀನಿ, ಅವ್ರು ಎಲ್ಲಿ ಹೇಗೆ ಹೆಂಗೆ ಎಷ್ಟು ಆಳದಲ್ಲಿ ಹೋಗಿ ಬಿಟ್ಟು ಬರ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಅವ್ರು ಹೋಗ್ಬಿಟ್ಟು ಅರ್ಧ ಸಮುದ್ರದ ಅಷ್ಟು ದೊಡ್ಡ ಅಲೆಗಳು ಬರ್ತಾ ಇದೆ, ಆ ಜಾಗದಲ್ಲಿ ಬಂದ್ಬಿಟ್ಟು ಬೂದಿ ಬಿಡಕ್ಕೆ ಹೋಗ್ತಾ ಇದ್ದಾರೆ. ಸೊ ಅಂದ್ರೆ ನಿಮಗೆ ಯಾವ ದೇವ್ರುಗಳು ಕೂಡ ಅಷ್ಟು ಹೇಳೋದಿಲ್ಲ ನಿಮ್ಗೆ ಅಂತ ಆಳದಲ್ಲಿ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿಬಿಟ್ಟು. ಒಟ್ಟಲ್ಲ ಅವ್ರಿಗೆ ಏನು ನೀರಲ್ಲಿ ಬಿಟ್ಟರೆ ಸಾಕು, ಅದನ್ನ ಬಿಟ್ಟು ನೀವು ಅಷ್ಟು ಆಳದಲ್ಲಿ ಹೋಗಿ ಬಿಟ್ಟು ಬರಬೇಕು ಅನ್ನೋದು ಅಂಥದ್ದು ಏನಿಲ್ಲ. ಸೊ ಗೈಸ್ ಅದು ನೋಡ್ತಾ ಇದ್ದಂಕ್ಲೆ ಬೀಚಲ್ಲಿ ಇಲ್ಲಿ ಒಂದು ಲಿಂಗ ಮತ್ತೆ 3 ನಾಗರ ಕಲ್ಲುಗಳು ಇದ್ವು. ಅಂದ್ರೆ ಇದನ್ನ ಇಲ್ಲೇ ಇಟ್ಟಿರೋದು ಅಥವಾ ಏನ್ ಮಾಡಿರೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಇಲ್ಲಿ ಏನೋ ತೆಲುಗಲ್ಲಿ ಏನೋ ಬರ್ದಿದ್ರು. ಸೊ ಅದು ಪೂರ್ತಿ ನನಗೆ ಅರ್ಥ ಆಗಲಿಲ್ಲ ತೆಲುಗು ಅನ್ನೋದು. ಸೊ ವಿಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಲಿಲ್ಲ ಗೈಸ್, ಅದು ಬೀಚ್ ಎದುರುಗಡೆ ಇತ್ತು, ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇತ್ತು, ಅದನ್ನ ಹಂಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೋಡಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ನಾನು ಈ ಬೀಚಲ್ಲಿ ಸುತ್ತಾಡಿದ್ದು ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟ್ ನಾನು ಹೋಗಬೇಕು ವಾಶ್ರೂಮಿಗೆ ಅಂದರೆ ಬಾತ್ರೂಮಿಗೆ ಹೋಗ್ಬಿಟ್ಟು ಬಾತ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದೆ ಮಹಾಬಲೇಶ್ವರ ದೇವಸ್ಥಾನ ದರ್ಶನಕ್ಕೆ ಹೋಗಿ ಇನ್ನೊಂದ್ಸರಿ ಮಾಡ್ಕೊಂಡು ಆಮೇಲೆ ಸೀದಾ ನಾನು ಇವಾಗ ರಾಮ್ ತೀರ್ಥದ ಕಡೆ ಹೋಗಬೇಕು. ಸೊ ಗೈಸ್ ನೋಡ್ತಾ ಇದ್ರಲ್ಲ ಎದುರುಗಡೆ, ಸೊ ಇಲ್ಲಿಂದ ಬಂದುಬಿಟ್ಟು ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಹೋಗಬೇಕಾಗಿರೋದೆ ರಾಮ್ ತೀರ್ಥ. ಸೊ ಬನ್ನಿ. ಸೊ ಗಾಯ್ಸ್ ನೋಡ್ತಾ ಇದ್ರಲ್ಲ, ಇವಾಗಿನ್ನು ಮತ್ತೆ ಫ್ರೆಶ್ ಆಫ್ ಆಗಿಬಿಟ್ಟು ಮತ್ತೆ ಹೋಗ್ತಾ ಇದ್ದೀನಿ ರಾಮ್ ತೀರ್ಥದ ಕಡೆ ಹೋಗ್ತಾ ಇದ್ದಂಕ್ಲೆ ಮತ್ತೆ ಅಲ್ಲಿ ರಾಮ್ ದೇವರದು ಒಂದು ದೇವರು ಇದು ಕೂಡ ಇದೆ. ಸೊ ಮೇಲಿಂದ ಒಂದು ಮಸ್ತ್ ವ್ಯೂ ಕೂಡ ಇದೆ. ಸೊ ಅದನ್ನು ತೋರಿಸ್ತೀನಿ, ಬನ್ನಿ. ಸೊ ಗೈಸ್ ರಾಮ್ ತೀರ್ಥ ಅಂದ್ರೆ ಸುಮಾರು ನೀವೇನೋ 400-500 ಕಿಲೋಮೀಟರ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಗೋಕರ್ಣದಿಂದ ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಕೂಡ ಆಗೋದಿಲ್ಲ. ಸೊ ನೋಡ್ತಾ ಇದ್ರಲ್ಲ ಗೈಸ್, ನಾನು ಇವಾಗ ರಾಮ್ ತೀರ್ಥ ಅಂದ್ರೆ ರಾಮ್ ದೇವರ ದರ್ಶನಕ್ಕೆ ಹೋಗೋಣ ಅಂತೇಳಿ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಹೋಗ್ತಿದ್ದಂಕ್ಲೆ ಒಂದು ಇಲ್ಲಿ ದೇವರ ಇನ್ನೊಂದು ಇದಿದೆ, ಅಂದ್ರೆ ಋಷಿಗಳದು ಒಂದು ಜಪ ಮಾಡ್ತಾ ಇದೆ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನದ ಒಳಗಡೆ ಮಿಸ್ ಆಗಿ ಹೋಗ್ಬಿಟ್ಟು ಹೋದೆ ವಿಡಿಯೋ ಮಾಡೋದು ಅಂತೇಳಿ ಮತ್ತೆ ಆಫ್ ಮಾಡಕ್ಕೆ ಹೇಳ್ಬಿಟ್ರು. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನ ಕೂಡ ಇದೆ. ಯಾವ ದೇವರು ಅಂತಲೂ ಕ್ಲೀನಾಗಿ ನೋಡೋಕ್ಕಾಗಲಿಲ್ಲ. ಸೊ ಗೊತ್ತಿರಲ್ಲ, ಇವರು ಇವರುಗಳು ಬಂದ್ಬಿಟ್ಟು ಜಪ ಮಾಡ್ತಾ ಇದ್ರು ಏನೋ, ಅದನ್ನು ನಾನು ಕ್ಲಿಯರಾಗಿ ನೋಡೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಸೀದಾ ಮತ್ತೆ ನಾನು ಹೋಗಿದ್ದೆ ನೆಕ್ಸ್ಟ್ ರಾಮ್ ದೇವಸ್ಥಾನಕ್ಕೆ. ಸೊ ಮತ್ತೆ ರಾಮ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದ್ರ ಎದುರುಗಡೆನೇ ಹೋಗಬೇಕು, ಮೇಲ್ಗಡೆ ಮೆಟ್ಲು ಹತ್ಕೊಂಡು ಸೀದಾ ಬನ್ನಿ ಹೋಗೋಣ ಮೇಲೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ರಾಮದೇವರ ಒಂದು ದೇವಸ್ಥಾನ. ಸೊ ಇದು ಬಂದ್ಬಿಟ್ಟು ಅಷ್ಟೊಂದು ಮೇಂಟೈನ್ ಮಾಡಿಲ್ಲ, ಅಂದರೆ ಅಷ್ಟು ಜನಗಳಿಗೂ ಕೂಡ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಎಲ್ಲ ಗೊತ್ತಿರೋರು ಮಾತ್ರ ಬರ್ತಾರೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಬಂದ್ಬಿಟ್ಟು ಗೋಕರ್ಣ ಮೇನ್ ಬೀಚು ಯಾವ ವ್ಯೂ ಇದೆ ಹಿಂಗಿದೆ ಅಂದರೆ ಮುಕ್ಲರೇ ಇದೆ. ಆದರೆ ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ, ಅಂದರೆ ನನ್ನ ಕಣ್ಣಿಂದ ಮಾತ್ರ ಕ್ಲಿಯರಾಗಿ ನೋಡ್ಕೊಳ್ಬಹುದಾಗಿತ್ತು. ಸೊ ಅದನ್ನು ಮಾತ್ರ ಕ್ಲಿಯರಾಗಿ ನೋಡಿದೆ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಅಂದರೆ ನಾವೊಂದು ಸುಮಾರು ಒಂದು 50-60 ಅಡಿ ಮೇಲಿದ್ದೀವಿ.
ಅಷ್ಟು ಮೇಲ್ಗಡೆಯಿಂದ ನೋಡ್ತಾ ಇದ್ರಲ್ಲ ಗೈಸ್, ಅಂದರೆ ಗೋಕರ್ಣದಲ್ಲ ಅಂದರೆ ಮುರುಡೇಶ್ವರದಲ್ಲ ಆದರೆ ಮಂಟಪದ ಮೇಲಿಂದ ಅಂದರೆ ಗೋಪುರದ ಮೇಲಿಂದ ನೋಡಬಹುದು ಬೀಚು. ಆದರೆ ಇಲ್ಲಿ ಹಾಗಲ್ಲ. ಸೊ ಇಲ್ಲಿ ಈ ದೇವಸ್ಥಾನದಿಂದ ನೋಡ್ಬೋದು, ಅದೊಂದೇ. ಅದು ಬಿಟ್ಟರೆ ಮತ್ತು ನಾವು ಮೇಲ್ಗಡೆಯಿಂದ ಎಲ್ಲಿಂದ ನೋಡೋದಕ್ಕಾಗಲ್ಲ. ಸೊ ನೋಡ್ತಾ ಇದ್ರಲ್ಲ ಗೈಸ್ ಎಂಥ ವ್ಯೂ ಇದೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಅಲ್ಲಿಂದ ಮತ್ತೆ ರಿಟರ್ನ್ ನಾನು ಮತ್ತೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಮತ್ತೊಂದು ಸರಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದು. ಸೊ ಅಲ್ಲಿಂದ ಮತ್ತೆ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮಹಾಗಣಪತಿ ದೇವಸ್ಥಾನಕ್ಕೆ. ಸೊ ಅಲ್ಲಿಂದನೂ ಮತ್ತೆ ದೇವಸ್ಥಾನದ ಅಂದರೆ ಮಹಾಗಣಪತಿ ದೇವರ ದರ್ಶನ ಇನ್ನೊಂದ್ಸರಿ ಮಾಡ್ಕೊಂಡು, ಅಂದರೆ ಫ್ರೀ ಇತ್ತಲ್ಲ ಹಾಗಾಗಿ ಮತ್ತೊಂದ್ಸರಿ ದರ್ಶನ ಮಾಡ್ಕೊಂಡು ಆದಮೇಲೆ ನಾನು ನೆಕ್ಸ್ಟು ಸೊ ಇಲ್ಲಿ ರಂಗನಾಥ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದೆ. ಸೊ ಅದು ಕೂಡ ನಿಮಗೆ ಇಲ್ಲಿ ಆ ದೇವಸ್ಥಾನ ಕೂಡ ಇಲ್ಲೇ ಇದೆ. ಸೊ ಅದನ್ನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಇದು ಮಹಾಗಣಪತಿ ದೇವಸ್ಥಾನದ ಗರ್ಭಗುಡಿ. ಅಂದರೆ ವಿಡಿಯೋ ಮಾಡಕ್ಕೆ ಬಿಡಲಿಲ್ಲ, ಸ್ವಲ್ಪ ಮಾಡ್ಕೊಂಡು ಹೊರಗಡೆಯಿಂದ ಹೋಗ್ತಾ ಇದ್ದೆ. ಸೊ ಹೋಗೋ ಟೈಮಲ್ಲಿ ಮತ್ತೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು ಪೊಲೀಸವ್ರು ಬಂದ್ಬಿಟ್ಟು. ಆ ದೇವಸ್ಥಾನಕ್ಕೆ ನಿಮಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಗೈಸ್ ಅದು ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲ, ಅದು ಬಂದ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲೂ ಕೂಡ ಜನ ಅಷ್ಟು ಯಾರು ಇರಲಿಲ್ಲ, ಅಂದರೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ ಆ ದೇವಸ್ಥಾನ. ಸೊ ನನಗೂ ಕೂಡ ಗೊತ್ತಿಲ್ಲ. ನಾನು ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ಪೊಲೀಸವ್ರಿಗೆ ಕೇಳಿದ್ದಕ್ಕೆ ಅದೇನಂತ ಹೇಳಿದ್ದಕ್ಕೆ ಸೊ ಅದು ವೆಂಕಟೇಶ್ವರ ದೇವಸ್ಥಾನ ಕಣಪ್ಪ ಅಂತ ಹೇಳಿದ್ರು ಕಳಿಸಿದ್ರು. ಸೊ ನಾವು ಹೋಗ್ತಾ ಇದ್ದೀನಿ. ಸೊ ಗೈಸ್ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲೂ ಕೂಡ ನಿಮಗೆ ದೇವರ ದರ್ಶನ ಮಾಡಿಸ್ಬೋದು ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡ್ಬೋದು, ಅಂದರೆ ಅಷ್ಟು ಜನ ಇರಲ್ಲ ಅಂತ ಹೇಳ್ಬಿಟ್ಟು, ಯಾರು ಗೊತ್ತಿರಲ್ಲ ಅಂದರೆ ಯಾರಿಗೂ ಗೊತ್ತಾಗೋದಂಗೆ ಮಾಡ್ಕೋಬಹುದು ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಗೈಸ್ ನೋಡ್ತಾ ಇದ್ರಲ್ಲ, ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ. ಅಂದರೆ ಗೇಟು ಕೂಡ ಓಪನ್ ಮಾಡಿಲ್ಲ ನೋಡ್ತಿದ್ರಲ್ಲ. ಸೊ ಈ ಗೇಟ್ ಬಂದ್ಬಿಟ್ಟು ಹಿಂಗೆ ಇರುತ್ತೆ ಅನ್ಸುತ್ತೆ. ಜಾಸ್ತಿ ಜನ ಇದ್ದ ಮಾತ್ರ ಈಗ ಹೋಗಿ ಗೇಟ್ ಓಪನ್ ಆಗುತ್ತೆ ಅನ್ಸುತ್ತೆ. ಸೊ ನೋಡ್ತಾ ಇದ್ರಲ್ಲ ಗೈಸ್, ಇಲ್ಲಿ ಅಷ್ಟು ಜನನೂ ಇಲ್ಲ ಯಾರು. ಸೊ ಇಲ್ಲಿ ಬಂದ್ಬಿಟ್ಟು ಒಬ್ಬರು ಇಬ್ಬರು ಅಷ್ಟೇ ಜನ ಇದ್ರು. ಅಂದರೆ ನೀವು ಇಲ್ಲಿ ಬಂದ್ಬಿಟ್ಟು ಫ್ರೀಯಾಗಿ ವೆಂಕಟೇಶ್ವರ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬಿಡಬಹುದು. ನಿಮ್ಮ ಹೆಸರಲ್ಲಿ ಅದು ಇದು ಏನಾರು ಅರ್ಚನೆ ಮಾಡಿಸೋ ರೀತಿ ಏನಾರು ಇದ್ರೆ ನೋಡಿ, ಈ ಥರ ಅರ್ಚನೆ ಮಾಡಿಸ್ಬಹುದು ಇಲ್ಲೇ ಎದುರುಗಡೆ ಬಂದ್ಬಿಟ್ಟು. ಸೊ ಇವರು ಕೂಡ ಅರ್ಚನೆ ಮಾಡಿಸ್ತಾ ಇದ್ರು. ಸೊ ಅದನ್ನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಪಟ್ಟನಾಗಿ. ಸೊ ನೋಡ್ಕೊಂಬಿಡಿ ಗಾಯ್ಸ್. ಸೊ ಗೈಸ್ ಇಲ್ಲಿಗೆ ಗೋಕರ್ಣದ ಎಲ್ಲ ದೇವಸ್ಥಾನದ ದರ್ಶನ ಮಾಡಿ ಆಯಿತು ಅಂದ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಗೋಕರ್ಣದ ಬಸ್ ಸ್ಟ್ಯಾಂಡಿಗೆ. ಸೊ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ಪರವಾಗಿಲ್ಲ.